ನೋವನ್ನ ಮರೆಯೋಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ರೆ ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ 3 ಇಂದ 4 ಟಿಪ್ಸ್ ನ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ, ವಿಡಿಯೋ ನೋಡಿದ್ಮೇಲೆ ಏನ್ ಅನ್ಸುತ್ತೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ 1-to-1 ಇರುತ್ತೆ, ಸ್ಮಾಲ್ ಫೀಸ್ ಇರುತ್ತೆ, ಸೊ ಕಾಂಟ್ಯಾಕ್ಟ್ ಮಾಡಬಹುದು. ಫಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ, ನೋಡಿ, ಯಾರಾದ್ರೂ ನಿಮಗೆ ತುಂಬಾ ನೋವು ಕೊಟ್ಬಿಟ್ರೆ ಏನ್ ಮಾಡ್ಬೇಕು ಗೊತ್ತಾ? ಆ ಟೈಮಲ್ಲಿ ಯಾವಾಗೆಲ್ಲ ನೆನ್ಪಾಗ್ತಾರೆ ಅವಾಗ ಹತ್ಬಿಡಿ, ತುಂಬಾ ಹತ್ಬಿಡಿ. ನಾನು ಹೇಳ್ತೀನಿ ಯಾಕೆ ಅಳಬೇಕು ಅಂತ ಹೇಳಿದ್ರೆ, ನೋಡಿ, ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಅಳು ಇದೆಯಲ್ಲ ಮನ್ಸಿಗೆ ತುಂಬಾ ಸಮಾಧಾನ ಮಾಡತ್ತೆ ಆಕ್ಚುಲಿ. ನೋಡಿ, ನಾವ್ ಯಾರ್ದಾರ ಹತ್ರ ಹೇಳ್ಕೊಂಡಾಗ ಏನಾಗತ್ತೆ, ಮನ್ಸಿಗೆ ಎಲ್ಲೋ ಒಂದ್ ಕಡೆ ತುಂಬಾ ಹಗುರ ಅನ್ಸುತ್ತೆ. ಶೇರ್ ಮಾಡ್ಕೊಂಡ್ರೆ ಅವ್ರು ಸಾಂತ್ವನ ಕೊಡದೆ ಇರ್ಲಿ, ಜಸ್ಟ್ ವಿಚಾರ ಶೇರ್ ಮಾಡ್ಕೊಂಡಾಗ ಮನ್ಸಿಗೆ ತುಂಬಾ ಸಮಾಧಾನ ಅಂತ ಫೀಲ್ ಆಗ್ತಿರುತ್ತೆ. ಕರೆಕ್ಟ್? ಎಸ್ ಆರ್ ನೋ? ಅಂತದ್ರಲ್ಲಿ ನೀವು ಯಾರ ಮುಂದೂ ಕಾಣಿಸ್ಕೊಳ್ದಿರಾ, ನಿಮಗೆ ನೆನಪಾದಾಗೆಲ್ಲ ತುಂಬಾ ಕೂತ್ಕೊಂಡು ಒಂದ್ ಹತ್ರ ಹತ್ತು ಬಿಡಿ, ಒಂದ್ ಅರ್ಧ ಗಂಟೆನ 1 ಅವರ್ ಹತ್ತು ಬಿಡಿ ನೀವು. ಅದಾದ್ಮೇಲೆ ಮನ್ಸಿಗೆ ಎಷ್ಟೋ ಸಮಾಧಾನ ಸಿಗುತ್ತೆ. ಇದರಿಂದನೂ ಕೂಡ ನೀವು ನೋವನ್ನ ಮರೆಯುವಂತ ಸಾಧ್ಯತೆ ಇದೆ 100%. ಇದಲ್ದಿರಾ ಇದ್ರೊಟ್ಟಿಗೆ ನೆಕ್ಸ್ಟ್ ಪಾಯಿಂಟ್ ಆಡ್ ಆನ್ ಮಾಡ್ತೀನಿ ನಾನೇನಂತ ಹೇಳಿದ್ರೆ, ಆಮೇಲೆ ಅಳೋದ್ರಿಂದ ಕೊರಗೋದ್ರಿಂದ ಏನಾಗತ್ತೆ ಸ್ವಲ್ಪ ಥಿಂಕ್ ಮಾಡೋಣ ನಾವು. ಈಗ ಏನ್ ಅಳ್ತಿದ್ದೀರಿ, ಅಥವಾ ಏನ್ ಕೊರಗ್ತಾ ಇದ್ದೀರಿ, ಅದರಿಂದ ಏನಾಗ್ಬೋದು? ನಿಮ್ಮ ಆರೋಗ್ಯ ಹಾಳಾಗತ್ತೆ, ನಿಮ್ಮ ಮಾನಸಿಕ ಆರೋಗ್ಯ ಹಾಳಾಗತ್ತೆ, ನಿಮ್ಮ ದೈಹಿಕ ಆರೋಗ್ಯ ಹಾಳಾಗತ್ತೆ, ಅಂಡ್ ಸಮಯ ಹೋಗ್ತಾ ಇರತ್ತೆ. ಇದೆಲ್ಲಾನು ಕೂಡ ಸ್ವಲ್ಪ ಯೋಚನೆ ಮಾಡಿ. ಈಗ ಆ ವ್ಯಕ್ತಿ ಚೆನ್ನಾಗಿರ್ಬೇಕಾದ್ರೆ ನಾವೇ ಕೊರಗ್ಬೇಕು? ಅವ್ರೇನ್ ಮಾಡಿದಾರೆ ಅದು ಭಗವಂತನಿಗೆ ಬಿಟ್ಬಿಡೋಣ ನಾನ್ ಹೇಳೋದು. ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ? ನಮ್ ಲೈಫ್ ಏನ್ ನಡೀತಾ ಇದೆ? ನಮ್ಮ ಲೈಫ್ ಇಲ್ಲಿ ಕೊಚ್ಚೆ ಆಗ್ಬಿಟ್ಟಿದೆಯಲ್ಲ. ಕರೆಕ್ಟ್? ಡೇ ಬೈ ಡೇ ನಮ್ದು ಹೆಂಗಿದೆ, ಸಿಗೋ ಸಮಯದಲ್ಲಿ ಫ್ರೆಶ್ ಆಗ್ತಾ ನಮ್ ಕೆಲ್ಸಗಳನ್ನ ಮಾಡ್ತಾ ಹೋದಾಗ ಮನುಷ್ಯ ಆಕ್ಟಿವ್ ಇರ್ತಾನೆ. ಆಕ್ಟಿವ್ ಇದ್ದಷ್ಟು ಲೈಫ್ ಕಲರ್ಫುಲ್ ಆಗಿ ನಡೆಯುತ್ತೆ. ನಾವ್ ಆಕ್ಟಿವ್ ಇದೀವ, ಡಿಆಕ್ಟಿವ್ ಆಗ್ಬಿಟ್ಟಿದೀವ, ಅವ್ರ ಬಗ್ಗೆ ಯೋಚನೆ ಮಾಡಿ 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 ಡಿಆಕ್ಟಿವ್ ಆಗಿ ಹೋಗ್ಬಿಟ್ಟಿದೀವಿ. ಇದಕ್ಕೆ ಕಾರಣೀಕರ್ತರು ಯಾರು? ನಾವು. ಯಾಕೆ ಅಂದ್ರೆ ನಾವು ಜಸ್ಟ್ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡಿದೀವಿ, ಹಿಂದಿನ ಘಟನೆಗಳ ಬಗ್ಗೆ ನೆನಪು ಮಾಡ್ತಾ ಕೂತಿದೀವಿ. ಸೊ ಇದೆಲ್ಲ ಆಕ್ಚುಲಿ ಹಿಂದಿನ ಘಟನೆಗಳ ಬಗ್ಗೆ ಕೂತ್ಕೊಳ್ಳೋದು, ನೆನಪು ಮಾಡ್ತಾ ಇದ್ಬಿಡೋದು, ಅದು ಅಲ್ಲ. ಸೊ ನೆಕ್ಸ್ಟ್ ಏನಾಗತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೇಕು. ದಟ್ ಇಸ್ ಅ ಗುಡ್ ಫಾರ್ ಅಸ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪ್ರಪಂಚದಲ್ಲಿ ನಿಮಗಿಂತ ಕೆಟ್ಟ ಸಿಚುವೇಶನ್ ಅಲ್ಲಿ ಅನುಭವಿಸ್ತಾ ಇರೋರು ಇದ್ದಾರೆ, ಅದನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ನಿಮ್ಗೇನೋ ಯಾರೋ ಒಬ್ಬ ಹೊರಗಡೆ ಇರ್ತಕ್ಕಂಥ ವ್ಯಕ್ತಿ ಬಹಳ ಎಮೋಷನಲಿ ಕನೆಕ್ಟ್ ಆಗಿದ್ರಿ, ಬಿಟ್ಟು ಹೋದ, ಓಕೆ. ಎಷ್ಟೋ ಜನಗಳಿಗೆ ಬುದ್ಧಿ ಭ್ರಮಣೆ ಆಗಿದೆ, ಕಣ್ ಸರಿ ಇಲ್ಲ, ಕಾಲ್ ಸರಿ ಇಲ್ಲ, ಕೈ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ. ಅವ್ರು ಥಿಂಕ್ ಮಾಡಿದಾಗ ನೋಡಿ ಅಲ್ಲ, ನಿಮ್ಗಿಂತ ಏನು ಪ್ರಾಬ್ಲಮ್ ದೊಡ್ಡದಲ್ವಲ್ಲ. ಎಷ್ಟೋ ಹ್ಯಾಂಡಿಕ್ಯಾಪ್ಟ್ ಇದ್ದಂಥವ್ರು, ಕೈ ಇಲ್ದಿದ್ದಂಥವ್ರು ತಿನ್ನಕ್ಕೆ ಆಗ್ತಿರಲ್ಲ, ಕಾಲಿಂದ ತಿಂತಾರೆ ಸ್ಪೂನ್ ಎಲ್ಲ ತಗೊಂಡು. ಕರೆಕ್ಟ್? ಅದಕ್ಕಿನ್ನ ಕಷ್ಟ ಇದೆಯಾ ನಿಮ್ ಲೈಫು? ಎಲ್ಲ ಚೆನ್ನಾಗಿದೆ ತಾನೇ, ಏನೋ ಹೊರಗಡೆ ಎಕ್ಸ್ಟರ್ನಲ್ ಥಿಂಗ್ಸ್ ಹೋಗಿದೆ ಅದು, ಅಂಡ್ ಅವ್ರಿಗೂ ಇಷ್ಟ ಇಲ್ಲ ಅಂದ್ಮೇಲೆ ಬಲವಂತ ಯಾಕೆ? ಒಂದಿನ ಎಲ್ಲ ಹೋಗೋದು ಮಣ್ಣಿಗೆ. ಅತಿಯಾಗಿ ಯೋಚನೆ ಮಾಡೋದು ಸಿಗೋದೇನಿದೆ ನಮ್ಗೆ? ನಾನು ಹಿಂಗೆ ಯೋಚನೆ ಮಾಡ್ತೀನಿ. ವಾಟ್ ಎವರ್ ಹ್ಯಾಪನ್ಸ್ ಇನ್ ಲೈಫ್, ಜಸ್ಟ್ ಫೇಸ್ ಮಾಡಿ ಅಷ್ಟೇನೆ. ಏನ್ ಸಿಕ್ಕಿದ್ಯಲ್ಲ, ಒಬ್ಬಂಟಿಯಾಗಿ ಉಳ್ದಿದ್ದೀರಾ, ಅಟ್ಲೀಸ್ಟ್ ಆರೋಗ್ಯನ ಚೆನ್ನಾಗಿದ್ಯಪ್ಪ, ಒಂದೊತ್ತು ದುಡ್ಕೊಂಡ್ಬಿಟ್ಟು ಹೆಂಗೋ ತಿನ್ನೋಣ, ಯಾರು ಇಲ್ಲದೆ ಇರ್ಲಿ. ಬಟ್ ವಾಸ್ತವತೆ ಅಂದ್ರೆ ಯಾರು ಇರೋದಿಲ್ಲ ನಮ್ಮೊಟ್ಟಿಗೆ, ಅದು ಸೆಕೆಂಡ್ ಥಾಟ್. ಬಟ್ ಎಮೋಷನಲ್ ಆಗಿದ್ದಕ್ಕೆ ಸ್ವಲ್ಪ ಕಣ್ಣೀರ್ ಬಿಡ್ತಾ ಇದೆ, ಬಿಟ್ರೆ ನೀವೇನು ಆಗಿಲ್ಲ. ನಿಮ್ಕಿನ್ನ 10 ಪಟ್ಟಲಿಯಲ್ಲಿ ಕೈ ಕಾಲು ಏನು ಇಲ್ದೇ ಇರೋರು, ಬುದ್ಧಿ ಭ್ರಮಣೆ ಸರಿ ಇಲ್ದವ್ರು ಇದ್ದಾರೆ. ಅಂತ ಪರಿಸ್ಥಿತಿ ಇದ್ರೆ ನೀವೇನ್ ಮಾಡ್ತೀರಿ? ಸತ್ಯ ಹೋಗ್ಬಿಡ್ತಿದ್ರ, ಬಾಡಪ್ಪ ಇಂಥ ಕಷ್ಟನೇ ಬೇಡ ಅಂತೇಳಿ. ಕರೆಕ್ಟ್? ಸೊ ಆತರ ಪರಿಸ್ಥಿತಿ ಏನು ಬಂದಿಲ್ಲ. ಇದನ್ನ ರಿಯಲೈಸ್ ಮಾಡ್ಕೊಳ್ಳಿ. ಈ 3 ವಿಚಾರ ನೀವು ಕರೆಕ್ಟ್ ಆಗಿ ಅದನ್ನ ಅನಾಲಿಸಿಸ್ ಮಾಡ್ಕೊಂಡ್ಬಿಟ್ಟಾಗ ಡೆಫಿನೆಟ್ಲಿ ನಾನು ಯಾಕೆ ಅಳ್ತಾ ಇದ್ದೀನಿ, ಅಳ್ಬೇಕಾ ನಾನು, ಅಷ್ಟು ವೀಕ್ ಇದ್ದೀನಿ ಅಂತ ನಿಮಗೆ ಅನ್ಸಕ್ ಶುರು ಆಗುತ್ತೆ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್ ಅಂತ ಅನ್ಸಿದ್ರೆ ಒಂದು ಕಮೆಂಟ್ ಮಾಡಿ ಅಂಡ್ ವಿಡಿಯೋ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಓಕೆ, ಕೆಲವರು ನಾನು ಹೇಳ್ತೀನಿ ಈಗ ಲಾಸ್ಟ್ ಅಲ್ಲಿ ನೆಗೆಟಿವ್ ಕಮೆಂಟ್ ಮಾಡ್ತಿದ್ದಾರೆ ನನ್ನ. ಓಕೆ, ನಾವು ಮೋಟಿವೇಶನ್ ಮಾಡ್ತಿದೀವಿ ಅಥವಾ ಎಲ್ಲೋ ಇನ್ಫಾರ್ಮೇಶನ್ ಕೊಡ್ತಿದೀವಿ ಅಂದಾಗ ನಾವು ಮನುಷ್ಯರನ್ನೇ. ಕರೆಕ್ಟ್? ಬಟ್ ಕೆಲವರು ನನ್ ತುಂಬಾ ಲೈಕ್ ಏನಂದ್ರೆ ಎಮೋಷನಲಿ ಎಲ್ಲೋ ಒಂದ್ ಕಡೆ ಸಿಗಾಕೋಕ್ ಟ್ರೈ ಮಾಡ್ತಿದ್ದಾರೆ, ಸಿಕ್ಕಾಕೊಳಕ್ಕೆ. ಕೆಲವ್ರು ಹಂಗೂ ಬಂದಿದ್ದಾರೆ ನಮ್ಗೆ, ಕಾಲ್ ಮಾಡಿ ಮಾತಾಡಿ ಇದೆಲ್ಲ ಆಗಿದೆ. ಕೆಲವರು ಅಂದ್ರೆ ಲೈಕ್ ಹೆಂಗೆ ಅಂದ್ರೆ ಬ್ಲಾಕ್ ಮೇಲ್ ಮಾಡೋದು, ಏನೋ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಳಲ್ಲ ನಾವು. ಓಕೆ, ಭಗವಂತ ಎಲ್ಲದಕ್ಕೂ ಇದಾನೆ, ನಾವು ಅದನ್ನ ನಂಬೋವಂತವ್ರು. ಸೊ ನೆಗೆಟಿವ್ ಕಮೆಂಟ್ ಹಾಕೋರಿಗೆ ಏನು ಮಾಡಕ್ಕಾಗಲ್ಲ. ಸೊ ನೀವಿರೋದೇ ಅದಕ್ಕಂತ ಅನ್ಕೋತೀನಿ ಅಷ್ಟೇನೆ. ನಿಮ್ ಲೈಫಲ್ಲಿ ಯಾರಾದ್ರೂ ನಿಮ್ಗೆ ಏನಾದ್ರು ಮೋಸ ಮಾಡಿದ್ರೆ ಅದು ಅವ್ರಿಗೆ ಭಗವಂತನಿಗೆ ಬಿಟ್ಬಿಡಿ. ನೀವು ಮಾಡಕ್ ಹೋದ್ರೆ ನೀವೇ ಪಾಪದ ಇದಕ್ಕೆ ಹೋಗ್ತೀರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಟಾಪಿಕ್ ಸಿಗೋಣ. ನಮಸ್ತೆ.